ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಲಕ್ಷಾಂತರ ಜನರು ಮಾಡುವ ಮೊದಲ ಕೆಲಸ ಏನು ಗೊತ್ತಾ? ಒಂದು ಲೋಟ ಬಿಸಿ ನೀರು ಕುಡಿಯೋದು. ಇದು ದೇಹದ ಟಾಕ್ಸಿನ್ಸ್ ಎಲ್ಲ ಹೊರಹಾಕಿ ಡೈಜೆಷನ್ ಸರಿ ಮಾಡುತ್ತೆ ಅನ್ನೋದು ಒಂದು ದೊಡ್ಡ ನಂಬಿಕೆ. ಆದರೆ ಇದು ನಿಜವಾಗ್ಲೂ ಸತ್ಯನಾ ಅಥವಾ ಸುಮ್ಮನೆ ಒಂದು ನಂಬಿಕೆನಾ? ಬನ್ನಿ, ಇದರ ಅಸಲಿ ಕಥೆ ಏನು ಅಂತ ನೋಡೋಣ. ಹೌದು, ಈ ಒಂದು ಸಿಂಪಲ್ ಡೈಲಿ ಹ್ಯಾಬಿಟ್ ನಿಜವಾಗ್ಲೂ ನಮ್ಮ ಆರೋಗ್ಯದ ಮೇಲೆ ಏನಾದರೂ ಪವಾಡವನ್ನು ಸೃಷ್ಟಿಸ್ತಾ ಅಥವಾ ಇದ್ರ ಹಿಂದೆ ಬೇರೆ ಏನಾದರೂ ಸೈಂಟಿಫಿಕ್ ಕಾರಣಗಳಿವ್ಯಾ? ಈ ವಿಶ್ಲೇಷಣೆಯಲ್ಲಿ ಇದನ್ನೇ ತಿಳ್ಕೊಳ್ಳೋಣ. ಹಾಗಾದರೆ ತುಂಬನೇ ಪಾಪ್ಯುಲರ್ ಆಗಿರೋ ಈ ನಂಬಿಕೆಯನ್ನ ವಿಜ್ಞಾನದ ಕನ್ನಡ ಹಾಕಿ ನೋಡೇ ಬಿಡೋಣ, ಇದರ ಅಸಲಿಯತ್ತೇನು ಅಂತ. ಸರಿ, ಫಸ್ಟಿಗೆ ಈ ಜನಪ್ರಿಯ ನಂಬಿಕೆಗಳ ಕತೆ ಏನು ಅಂತ ನೋಡೋಣ. ಬಿಸಿ ನೀರಿನ ಬಗ್ಗೆ ನಾವು ಕೇಳೋ ಅತಿ ದೊಡ್ಡ ಮಿಸ್ಕನ್ಸೆಪ್ಷನ್ಗಳು ಅಂದ್ರೆ ತಪ್ಪು ಕಲ್ಪನೆಗಳು ಯಾವುವು? ಮೊದಲನೇದು ಮತ್ತೆ ಬಹುಶಃ ಅತಿ ದೊಡ್ಡ ನಂಬಿಕೆ ಅಂದ್ರೆ ಬಿಸಿನೀರು ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ ಅನ್ನೋದು. ಅಂದ್ರೆ ಬೆವರಿನ ಮೂಲಕ ದೇಹದಲ್ಲಿರೋ ಎಲ್ಲ ಕೆಟ್ಟ ವಿಷಕಾರಿ ಅಂಶಗಳನ್ನ ಹೊರಹಾಕತ್ತೆ ಅಂತ ಹೇಳಲಾಗತ್ತೆ. ಇನ್ನು ಎರಡನೇದು, ವೇಟ್ ಲಾಸ್ ಮಾಡಬೇಕು ಅಂತಿರೋ ಎಷ್ಟೋ ಜನರಿಗೆ ಬಿಸಿನೀರು ಅಂದ್ರೆ ಅದೇನೋ ಒಂದು ಮ್ಯಾಜಿಕ್ ಇದ್ದಂಗೆ. ಇದನ್ನ ಕುಡಿದ್ರೆ ಸಾಕು ಕೊಬ್ಬೆಲ್ಲ ಕರಗಿ ಹೋಗುತ್ತೆ ಅನ್ನೋದು ತುಂಬಾ ವ್ಯಾಪಕವಾಗಿ ಹರಡಿರೋ ಇನ್ನೊಂದು ನಂಬಿಕೆ. ಹಾಗೆ ಎದೆ ಉರಿ, ಅಸಿಡಿಟಿ ಈ ಥರ ಸಮಸ್ಯೆ ಇದ್ರೆ ಬಿಸಿನೀರು ರಾಂಬಾಣ ಅಂತ ಹೇಳ್ತಾರೆ. ಹೊಟ್ಟೆಲಿರೋ ಆಸಿಡ್ನೆಲ್ಲ ಇದು ಸರಿ ಮಾಡುತ್ತೆ ಅಂತ ನಂಬ್ತಾರೆ. ಆದರೆ ಇದರದಿ ಸತ್ಯ ಎಷ್ಟು? ಆದ್ರೆ ನಾವೆಲ್ಲ ಒಂದು ಬಹಳ ಮುಖ್ಯವಾದ ವಿಷಯ ಅರ್ಥ ಮಾಡ್ಕೋಬೇಕು. ನಮ್ಮ ಜೀರ್ಣಾಂಗ ವ್ಯವಸ್ಥೆ ಏನಿದೆಯಲ್ಲ, ಅದು ಮನೇಲಿರೋ ಡ್ರೀನ್ ಪೈಪ್ ಅಲ್ಲ. ಅದನ್ನ ಬಿಸಿನೀರು ಹಾಕಿ ಜೆಟ್ ಸ್ಪ್ರೇ ಮಾಡಿದ ಹಾಗೆ ಫ್ಲಶ್ ಮಾಡಿ ಕ್ಲೀನ್ ಮಾಡೋಕ್ಕಾಗಲ್ಲ. ಅದು ಇದಕ್ಕಿಂತ ಹೆಚ್ಚು ಕಾಂಪ್ಲೆಕ್ಸ್, ತುಂಬಾನೇ ಬುದ್ಧಿವಂತ ಒಂದು ಸಿಸ್ಟಮ್. ಸರಿ, ಈ ನಂಬಿಕೆಗಳನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ವಿಜ್ಞಾನ ಈ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ ಬನ್ನಿ. ನಮ್ಮ ದೇಹ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ? ನಿಜ ಹೇಳ್ಬೇಕಂದ್ರೆ ನಮ್ಮ ದೇಹದಲ್ಲೇ ಅಲ್ಟ್ರಾ ಪವರ್ಫುಲ್ ಫಿಲ್ಟರ್ಗಳಿವೆ. ನಮ್ಮ ಲಿವರ್, ಕಿಡ್ನಿಗಳು, ಕರಳು ಇವೆಲ್ಲ ದಿನದ 24 ಗಂಟೆಯೂ ನಮ್ಮ ದೇಹದಿಂದ ಟಾಕ್ಸಿನ್ಗಳನ್ನ ಅಂದ್ರೆ ವಿಷಕಾರಿ ಅಂಶಗಳನ್ನ ಹೊರಹಾಕ್ತಾ ಇರುತ್ತೆ. ಅದಕ್ಕೆ ಸಪರೇಟಾಗಿ ಬಿಸಿನೀರು ಬೇಕಾಗಿಲ್ಲ. ನಮ್ಮ ಜೀರ್ಣಾಂಗ ವ್ಯವಸ್ಥೆ ಇದೆಯಲ್ಲ, ಅದೊಂದು ರೀತಿ ಸ್ಮಾರ್ಟ್ ಆಟೋಪೈಲಟ್ ಸಿಸ್ಟಮ್ ಇದ್ದ ಹಾಗೆ. ಅದಕ್ಕೆ ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಪಕ್ಕಾ ಗೊತ್ತಿದೆ. ಅದು ಗ್ಯಾಸ್ಟ್ರಿಕ್ ಆಸಿಡ್ ಉತ್ಪತ್ತಿ ಮಾಡುತ್ತೆ, ಪವರ್ಫುಲ್ ಎಂಜೈಮ್ಗಳನ್ನ ಬಳಸುತ್ತೆ, ಮತ್ತೆ ಪೆರಿಸ್ಟಾಲಿಸಿಸ್ ಅನ್ನೋ ವೇವ್ ತರದ ಚಲನೆಯಿಂದ ತ್ಯಾಜ್ಯವನ್ನ ನಿರಂತರವಾಗಿ ಹೊರಗೆ ತಳ್ಳುತ್ತೆ. ಸೊ ವಾರಗಟ್ಲೆ ಕಸ ನಮ್ಮ ದೇಹದಲ್ಲೇ ಉಳಿಯುತ್ತೆ ಅನ್ನೋದೆಲ್ಲ ಸುಳ್ಳು. ಈಗ ನಾವು ಅಸಲಿ ಸೈಂಟಿಫಿಕ್ ಕಾರಣಕ್ಕೆ ಬರೋಣ. ಅದೇ ಗ್ಯಾಸ್ಟ್ರೋಕಾಲಿಕ್ ರಿಫ್ಲೆಕ್ಸ್. ಇದೊಂದು ನ್ಯಾಚುರಲ್ ಪ್ರೋಸೆಸ್. ಸಿಂಪಲ್ ಆಗಿ ಹೇಳಬೇಕಂದ್ರೆ, ನಮ್ಮ ಹೊಟ್ಟೆಗೆ ನೀರಾಗ್ಲಿ, ಊಟ ಆಗ್ಲಿ ಏನಾದ್ರೂ ಬಿದ್ದ ತಕ್ಷಣ ನಮ್ಮ ದೊಡ್ಡ ಕರುಳಿಗೆ ಒಂದು ಸಿಗ್ನಲ್ ಹೋಗುತ್ತೆ, ಹೇ ಮೂವ್ ಆಗೋಕೆ ರೆಡಿ ಆಗು ಅಂತ. ಬೆಳಿಗ್ಗೆ ಎದ್ದು ನೀರು ಕುಡಿದಾಗ ಆಗೋದೇ ಇದು. ಸೊ ಬಿಸಿ ನೀರಿಂದ ಸಿಗೋ ಒಂದು ಮುಖ್ಯ ಬೆನಿಫಿಟ್ ಹಿಂದಿರೋ ಸೀಕ್ರೆಟ್ ಇದೆ. ಹಾಗಾದ್ರೆ ಬಿಸಿ ನೀರಿಂದ ಏನು ಪ್ರಯೋಜನ ಇಲ್ವಾ ಅಂತ ಕೇಳ್ಬೋದು. ಖಂಡಿತ ಇವೆ. ಆದರೆ ನಾವು ಅಂದ್ಕೊಂಡ ಹಾಗೆ ಅಲ್ಲ. ವಿಜ್ಞಾನ ಒಪ್ಪೋ ಕೆಲವೊಂದೇ ನಿಜವಾದ ಪ್ರಯೋಜನಗಳು ಯಾವುವು ಅಂತ ಈಗ ನೋಡೋಣ. ಈ ಸ್ಲೈಡ್ ನೋಡಿದ್ರೆ ಎಲ್ಲಾನು ಕ್ಲಿಯರ್ ಆಗತ್ತೆ ನೋಡಿ. ಡಿಟಾಕ್ಸ್, ವೇಟ್ ಲಾಸ್, ಎಸಿಡಿಟಿ ಕ್ಯೂರ್ ಮಾಡೋದು ಇವೆಲ್ಲ ಕೇವಲ ನಂಬಿಕೆಗಳು. ಆದರೆ ಸತ್ಯ ಏನ್ ಗೊತ್ತಾ? ಬಿಸಿ ನೀರು ದೇಹಕ್ಕೆ ಹೈಡ್ರೇಷನ್ ಕೊಡುತ್ತೆ, ಮಲಬದ್ಧತೆ ನಿವಾರಣೆಗೆ ಹೆಲ್ಪ್ ಮಾಡುತ್ತೆ, ಮತ್ತೆ ಒಂದು ರೀತಿ ಆರಾಮದಾಯಕ ಫೀಲ್ ಕೊಡುತ್ತೆ. ವೈಜ್ಞಾನಿಕವಾಗಿ ಹೇಳೋದಾದ್ರೆ, ಬೆಳಗ್ಗೆ ಬಿಸಿನೀರು ಕುಡಿಯೋದ್ರಿಂದ ಆ ಗ್ಯಾಸ್ಟ್ರೋಕಾಲಿಕ್ ರಿಫ್ಲೆಕ್ಸ್ ಆಕ್ಟಿವೇಟ್ ಆಗಿ ಮಾರ್ನಿಂಗ್ ಬವೆಲ್ ಮೂವ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಇಡೀ ರಾತ್ರಿ ನೀರು ಕುಡಿದಿರಲ್ಲ, ಸೊ ಬಾಡಿಗೆ ರಿಹೈಡ್ರೇಷನ್ ಆಗುತ್ತೆ. ಕೆಲವೊಮ್ಮೆ ಹೊಟ್ಟೆ ಉಬ್ರ ಇದ್ರೆ ಅದನ್ನ ರಿಲ್ಯಾಕ್ಸ್ ಮಾಡಿ ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ಮೆಟಬಾಲಿಸಮ್ಗೆ ಒಂದು ಕಿಕ್ ಸ್ಟಾರ್ಟ್ ಕೊಡುತ್ತೆ. ಅಷ್ಟೇ ಅಲ್ಲ, ನೆಗಡಿ, ಸೈನಸ್ ಸಮಸ್ಯೆ ಇದ್ರೆ ಬಿಸಿನೀರಿನ ಆವಿ ಕಟ್ಟಿದ ಮೂಗನ್ನ ಓಪನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಗಂಟಲು ಒಣಗಿದಾಗ ಕುಡಿದ್ರೆ ಆರಾಮ ಅನ್ಸುತ್ತೆ. ಆದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಒಂದಿದೆ. ನಾವು ಫೋಕಸ್ ಮಾಡಬೇಕಾಗಿರೋದು ನೀರಿನ ಟೆಂಪರೇಚರ್ ಮೇಲೆ ಅಲ್ಲ, ಅದ ಕ್ವಾಂಟಿಟಿ ಅಂದ್ರೆ ಪ್ರಮಾಣದ ಮೇಲೆ. ನೀರು ಬಿಸಿನ ತಣ್ಣಗ ಅನ್ನೋದಕ್ಕಿಂತ ಒಂದು ದಿನಕ್ಕೆ ಎಷ್ಟು ನೀರು ಕುಡಿತೀವಿ ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ. ಜನರಲ್ ಆಗಿ ದಿನಕ್ಕೆ 2.5 ರಿಂದ 3 ಲೀಟರ್ ನೀರು ಬೇಕೇ ಬೇಕು. ಇಲ್ಲೊಂದು ಎಚ್ಚರಿಕೆ, ತುಂಬಾನೇ ಬಿಸಿ ಇರೋ ನೀರನ್ನ ಕುಡಿಯಕ್ಕೆ ಹೋಗ್ಬೇಡಿ. ಅದು ಬಾಯಿ ಮತ್ತೆ ಅನ್ನನಾಳಕ್ಕೆ ಹಾನಿ ಮಾಡ್ಬೋದು. ಯಾವಾಗಲೂ ಉಗುರು ಬೆಚ್ಚಗಿನ ನೀರು ಕುಡಿಯೋದೇ ಬೆಸ್ಟು, ಸೇಫ್ ಕೂಡ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನು? ಅಸಲಿ ವಿಷಯ ಇರೋದು ಬರೀ ಬಿಸಿನೀರಲ್ಲಿ ಅಲ್ಲ, ಬದಲಿಗೆ ಒಂದು ಒಳ್ಳೆಯ ಆರೋಗ್ಯಕರ ಅಭ್ಯಾಸವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಲ್ಲಿದೆ. ನೋಡಿ, ನಿಜವಾದ ಬೆನಿಫಿಟ್ ಇರೋದು ನೀರಿನ ಟೆಂಪರೇಚರ್ನಲ್ಲಿ ಅಲ್ಲ, ಬದಲಿಗೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ದೇಹಕ್ಕೆ ನೀರು ಒದಗಿಸುವ ಅಭ್ಯಾಸ ಅಥವಾ ರೂಟೀನ್ನಲ್ಲಿದೆ.
ಈ ಒಂದು ಶಿಸ್ತು ನಮ್ಮ ಜೀರ್ಣ ವ್ಯವಸ್ಥೆಗೆ ಒಂದು ಪರ್ಫೆಕ್ಟ್ ಸ್ಟಾರ್ಟ್ ಕೊಡುತ್ತೆ. ನೆನ್ಪಿಡಿ, ಒಳ್ಳೆ ಡೈಜೆಸ್ಟಿವ್ ಹೆಲ್ತ್ ಅನ್ನೋದು ಒಂದೇ ಒಂದು ವಿಷಯದಿಂದ ಬರೋದಿಲ್ಲ. ಅದೊಂದು ಹೋಲಿಸ್ಟಿಕ್ ಅಪ್ರೋಚ್. ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯೋದು, ಫೈಬರ್ ಇರೋ ಊಟ ಮಾಡೋದು, ರೆಗ್ಯುಲರ್ ಆಗಿ ಎಕ್ಸಸೈಸ್ ಮತ್ತೆ ಟೈಮ್ ಟು ಟೈಮ್ ಊಟ, ಇವೆಲ್ಲವೂ ಸೇರಿದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಗೆ ಒಂದು ಪ್ರಶ್ನೆ. ಬಿಸಿನೀರಿನ ಮಿರಾಕಲ್ ಅಂತ ನಂಬ್ಕೊಂಡು ಕೂರೋ ಬದಲು ನಮ್ಮ ಆರೋಗ್ಯಕ್ಕೆ ನಿಜವಾಗ್ಲೂ ಸಹಾಯ ಮಾಡುವ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋ ಒಂದು ಸಣ್ಣ ಸಿಂಪಲ್ ಅಭ್ಯಾಸವನ್ನ ಇವತ್ತಿಂದ ಶುರು ಮಾಡ್ಬೋದಾ? ಅದು ಬೆಳಿಗ್ಗೆ ಎದ್ದು 1 ಲೋಟ ನೀರು ಕುಡಿಯೋದ್ರಿಂದಲೇ ಶುರುವಾಗ್ಬೋದು. ಯೋಚಿಸಿ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.